ಸರ್ಜರಿ ಪ್ಲ್ಯಾನ್ ಮಾಡ್ತಾ ಇದ್ರಾ? ಮಂಡಿಗಾಗಲಿ, ಸ್ಪೈನ್ ಆಗಲಿ, ಭುಜ ಆಗಲಿ, ಈ ಟ್ರೀಟ್ಮೆಂಟ್ ಆಪ್ಷನ್ಸ್ ಎಲ್ಲ ಟ್ರೈ ಮಾಡಿದ್ರಾ? ಚೆಕ್ ಲಿಸ್ಟ್ ಏನೇನು ಟ್ರೈ ಮಾಡಲೇಬೇಕು ಸರ್ಜರಿ ಮುಂಚೆ ಗೊತ್ತಾ ನಿಮಗೆ? ನಾನು ಅದು ಹೇಳ್ತೀನಿ, ಡೋಂಟ್ ಮಿಸ್ ಟಿಲ್ ದ ಎಂಡ್. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ದ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್. ಎಲ್ಲಿ ಜಾಯಿಂಟಲ್ಲಿ ಏನಾದರೂ ನೋವಿದ್ರೆ ಲೈಫ್ ಸ್ಟೈಲು, ವೆಯ್ಟ್ ರಿಡಕ್ಷನ್ ಆ್ಯಂಡ್ ಡೈಟ್ ಕಂಟ್ರೋಲ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಟ್ರೈ ಮಾಡಿ. ಫಿಸಿಯೋಥೆರಪಿ, ಎಕ್ಸಸೈಸ್, ಬಿಕಾಸ್ ಮಸಲ್ ಸ್ಟ್ರೆಂತ್ ಬಿಲ್ಡ್ ಆಗ್ತಾ ಆ ಜಾಯಿಂಟ್ ಮೇಲೆ ಸ್ಟ್ರೆಸ್ ಕಮ್ಮಿ ಆಗಿ ನೋವು ಕಮ್ಮಿ ಆಗುತ್ತೆ. ಆ್ಯಂಡ್ ಥರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಪ್ಷನ್ ರಿಜನರೇಟಿವ್ ಥೆರಪೀಸ್, ಬಿಕಾಸ್ ಈ ರಿಜನರೇಟಿವ್ ಥೆರಪೀಸಿಂದ ನ್ಯಾಚುರಲ್ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನ್ಯಾಚುರಲ್ ಹೀಲಿಂಗಿಂದ ಏನೇನು ಡ್ಯಾಮೇಜ್ ಆಗಿದೋ ಅದು ವಾಸಿ ಆಗ್ತಾ ಬರುತ್ತೆ. ಅಂಡ್ ಸೋ ಮೆನಿ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ, ಲೈಕ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಆರ್ ಪ್ರೊಲೋಥೆರಪಿ, ಓಝೋನ್ ಥೆರಪಿ ಎಕ್ಸೆಟ್ರಾ. ಸೊ ಫಸ್ಟ್ ಇದೆಲ್ಲ ಟ್ರೈ ಮಾಡಿ. ಕಮ್ಮಿ ಆಗಲಿಲ್ಲ ಅಂದ್ರೆ ಸರ್ಜರಿ ಮಾಡಿಸ್ಕೊಳ್ಳಿ. ಏನಕ್ಕೆ ಅಂದರೆ ಸರ್ಜರಿಯಲ್ಲಿ ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತೆ. ನಾನು ತುಂಬ ಪೇಷಂಟ್ಸೇ ನೋಡ್ತೀನಿ, ಔಟ್ ಆಫ್ 100 70% ಪೇಷಂಟ್ ಸಕ್ಸಸ್ ಇರುತ್ತೆ, ಬಟ್ 30% ಪೇಷಂಟ್ಸ್ಗೆ ಕಾಂಪ್ಲಿಕೇಶನ್ಸ್ ಇರುತ್ತೆ. ಅದಕ್ಕೆ ಸರ್ಜರಿ ಲಾಸ್ಟ್ ಆಪ್ಷನ್ ಇಟ್ಕೊಳ್ಳಿ. ಇದೆಲ್ಲ ಟ್ರೈ ಮಾಡಿ. ಆಗಲಿಲ್ಲ ಅಂದ್ರೆ ಸರ್ಜರಿ ಆಫ್ ಮಾಡ್ಕೊಳ್ಳಿ. 100 90 ಪೇಷಂಟ್ಸೇ ನಾವು ನಾನ್ ಸರ್ಜಿಕಲಿಂದಾನೇ ಟ್ರೀಟ್ ಮಾಡ್ಬೋದು. ಅವ್ರ ಸಿಂಪಲ್ ಇಂಜೆಕ್ಷನ್ಸ್ ಆಗಲಿ, ಎಕ್ಸಸೈಸ್ ಆಗಲಿ, ಅದರಿಂದಾನೇ ವಾಸಿ ಆಗುತ್ತೆ. ಸೊ ಸರ್ಜರಿ ವಿಲ್ ಆಲ್ವೇಸ್ ಬಿ ದ ಲಾಸ್ಟ್ ಆಪ್ಷನ್.